ಏನ್ ಗೊತ್ತಾ, ಈಗ ನಾವು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಕ್ಕನ ಮಕ್ಕ ಹೋಗ್ಲೇಬೇಕು, ನಾನು ಕುತ್ಕೊಳ್ಳೇಬೇಕು. ಒಬ್ರು ಹೆಣ್ಮಗು ಆಗಿ ಅವ್ರು ಓಡಾಡ್ತಿದ್ರು ಬರೀ ಒಬ್ಬಂಟಿಯಾಗಿ, ತುಂಬಾ ಬೇಜಾರಾಯ್ತು. ಅಷ್ಟು ಜನಕ್ಕೆ ಮಾಡಿದ್ರು ಇವ್ರನ್ನ ನಮ್ಮ ದರ್ಶನ, ಅಷ್ಟು ಜನಕ್ಕೆ ಜೊತೆ ಇದ್ದವ್ರು ಸಹಾಯ ಮಾಡೋರು, ಅಷ್ಟು ಜನಕ್ಕೆ ಚೆನ್ನಾಗಾಗ್ಲಿ ಎಲ್ಲ ಅಂತ ಮಾಡಿದ್ರು. ಒಬ್ರು ಒಂದು ಮುಂದಾಳತ್ತ ತಗೊಂಡಿರ್ಬೋದು ಮಾಡಕ್ಕೆ. ಸೊ ಅದಕ್ಕೋಸ್ಕರ ಅಕ್ಕ ಓಡಾಡೋದು ನಮ್ಗೆ ಇನ್ನೂ ಬೇಜಾರಾಗಿ ನಡ್ಲಕ್ಕಾಯ್ತಲ್ಲ, ಅದೇನಾಗದ ಅದು ಮಾಡೋದು. ನಮ್ನೇನ್ ಇನ್ನೇನ್ ಮಾಡಕ್ಕಾಗ, ಏನೋ ನೆಗೆಟಿವ್ ಆಗಿದ್ದಾರೆ, ನಮ್ದೇನ್ ನೆಗೆಟಿವ್ ಆಗಿದ್ದಾರೆ ಆನಂತ ಯಾರು ಮಾಡಕ್ಕಾಗ ಮೇಡಮ್. ಇಲ್ಲಪ್ಪ ಭಗವಂತ ಕಾಯಕಂತೂ ನಮ್ಮ ಇದ್ದೇ ಇರ್ತಾರೆ. ಸೊ ಅದಕ್ಕೆ ನಡ್ಲಕ್ಕಾಯ್ತು. ನಾಳೆ ಜೊತೆ ನಿಂತು ಅಕ್ಕನಿಗೆ ಏನ್ ಬೇಕಿತ್ತು ಗೊತ್ತಿಲ್ಲ, ಯಾಕಂದ್ರೆ ಮಾಲ್ ಸಪೋರ್ಟ್ ಬೇಕಿತ್ತು ಅವ್ರು ಅಷ್ಟೇ. ಅವ್ರೇನು ಫೈನಾನ್ಷಿಯಲ್ ಆಗಲಿ ಇನ್ನೊಂದಾಗ್ಲಿ ಅವ್ರು ಯಾವತ್ತು ಏನು ಎಕ್ಸ್ಪೆಕ್ಟ್ ಮಾಡೋದು ಅಂತಾರಲ್ಲ, ಕೆಲವು ಮಾಲ್ ಸಪೋರ್ಟ್ ಬೇಕು. ಯಾವುದೇ ಎಲ್ಲ ಸಿಚುವೇಶನ್ ಬೇಕಲ್ಲ, ಮಾಲ್ ಸಪೋರ್ಟ್ ಅಂತ ಇರಲೇಬೇಕು. ಅದಕ್ಕೋಸ್ಕರ ನಾವಂತೂ ಯಾವಾಗ ಇದ್ದೇ ಸಿನಿಮಾ ಬರೋಕ್ಕಿಂತ ಮುಂಚೆನೂ ಫ್ಯಾನ್ ಆಗಿ ಗೊತ್ತಿಲ್ಲ ಮೇಡಮ್. ಬದುಕು ಯೋಗ್ಯತೆ ಕೇಳ್ಕೊಂಡು ಬಂದ್ರೆ ಖಂಡಿತ ಮಾಡಿ. ಅಲ್ಲ, ನಾವು ಒಂದ್ ಹೇಳೋದು, ನಾವು ಮನುಷ್ಯರಲ್ವಾ, ನಾವು ಮನುಷ್ಯರಲ್ವಾ. ನಾವೇನೇನು ಹೀರೋ ಸಿನಿಮಾ ಮಾಡಿದ ತಕ್ಷಣ ನಾವು ಹೀರೋಗಳಾಗಿ ಕಾರಿಸ್ಕೊಂಡು ಅದು ನಾವೇ ನಡ್ಕೊಂಡು ಆಡ್ಬೋದು, ಆಕಾಶದಲ್ಲಿ ತೇಲ್ಬೇಕು. ಸರ್ವೇ ಸಾಮಾನ್ಯ ಎಲ್ಲ ನಾವು ನಾರ್ಮಲ್ ನಾವು ಜೀವನ ಏನ್ ತಪ್ಪು ಓಡಿಸ್ಕೊಳ್ಳೋದು, ಅದೊಂದು ಖುಷಿ ಅದು ನಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.